ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಮಕ್ಕಳಿಗೆ ರಜಾ ಇರೋದ್ರಿಂದ ಆಲ್ರೆಡಿ ಊರಿಗೆ ಬಂದಾಗಿದೆ. ಊರಿಗೆ ಬಂದಿದ್ದೆ ಸಿಟಿಲಿದ್ದು ಮಕ್ಕಳಿಗೆ ಹಾಗೆ ನೋಡಿದಾಗ ಆ್ಯಸ್ ಯೂಶ್ವಲ್ ತುಂಬ ಖುಷಿಯಾಗ್ಬಿಡುತ್ತೆ. ಮಕ್ಕಳು ಊರಿಗೆ ಬಂದಿದ್ದೆ ಫುಲ್ ಫ್ರೀಡಮಲ್ಲಿ ಚಿಕನ್ನು, ಡಕ್ಕು, ಹಸು ಅಂತ ಅವುಗಳಿಂದನೇ ಓಡಾಡೋದಾಗಿದೆ. ಇನ್ನು ಇವ್ರು ಬರ್ತಾರೆ ಅಂತ ಅಜ್ಜಿ ಅವ್ರದ್ದೇ ಫುಡ್ ಲಿಸ್ಟ್ ರೆಡಿ ಮಾಡಿರ್ತಾರೆ, ಇದನ್ನ ಮಾಡ್ಕೊಳ್ಬೇಕು, ಅದನ್ನ ತಿನ್ನಿಸ್ಬೇಕು ಅಂತ. ಸೊ ನಾವು ಬಂದಿರೋ ಕರೆಕ್ಟ್ ಟೈಮಿಗೆ ಒಂದು ಹಲಸಿನ ಹಣ್ಣು ಹಣ್ಣು ಹಾಕೋಕ್ಕೆ ರೆಡಿಯಾಗಿತ್ತು. ಸೊ ಅದನ್ನ ಕಟ್ ಮಾಡ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರೆ. ಈ ಹಲಸಿನನ್ನೇ ಇಟ್ಕೊಂಡು ಮಂಗಳೂರು ಸ್ಟೈಲಲ್ಲಿ ಹಲಸಿನ ಹಣ್ಣು ಗಟ್ಟಿ ಅಂತ ಮಾಡ್ತಾರೆ, ಅದನ್ನೇ ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಹಲಸಿನ ಹಣ್ಣಂತೂ ತುಂಬಾ ಸ್ವೀಟಾಗಿತ್ತು. ಇನ್ನೊಂದೇನೆಂದರೆ ಈ ತಿಂಡಿನ ನಮ್ಮ ಮನೇಲಿ ಯೂಶ್ವಲಾಗಿ ನೈಟ್ ಟೈಮಲ್ಲೇ ಮಾಡ್ತಾರೆ. ಇನ್ನು ಸೌದೆ ಒಲೆಯಲ್ಲಿ ಇದು ಮಾಡೋದ್ರಿಂದ ಇದರ ಟೇಸ್ಟು ಇನ್ನೂ ಡಬಲ್ ಆಗುತ್ತೆ. ನನಗೆ ಅದಕ್ಕಿಂತ ಟೇಸ್ಟ್ಗಿಂತನೂ ಅದು ಸೌದೆ ಒಲೆಯಲ್ಲಿ ಮಾಡ್ತಾರಲ್ಲ ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದೇನೆಂದರೆ ಯೂಶ್ವಲಿ ನಾನು ನನ್ನ ಅಕ್ಕ ಇಬ್ಬರು ಜೊತೆಗೆ ಪ್ಲ್ಯಾನ್ ಮಾಡ್ಕೊಂಡು ಜೊತೆಗೆ ಬಂದು ಹೋಗ್ತೀವಿ. ಇಲ್ಲಾಂದರೆ ನನ್ನ ಮಕ್ಕಳು ಅವ್ರ ಮಕ್ಕಳು ಡಿಫ್ರೆಂಟ್ ಟೈಮಲ್ಲಿ ಬಂದರೆ ಅಪ್ಪ ಅಮ್ಮನಿಗೂ ಸ್ವಲ್ಪ ಕಷ್ಟ ಆಗುತ್ತಲ್ವ. ಸೊ ಜೊತೆಗೆ ಬಂದರೆ ಅವ್ರ ಜೊತೆಗೆ ಮಾಡಿಕೊಟ್ಟು ಜೊತೆಗೆ ತಿಂದ್ಕೊಂಡು ಜೊತೆಗೆ ಆಟ ಆಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಯೂಶ್ವಲಿ ಪ್ಲ್ಯಾನ್ ಮಾಡ್ಕೊಂಡೇ ನಾವು ಬರ್ತೀವಿ. ಹಲಸಿನ ಹಣ್ಣಿನ ಗಟ್ಟಿ ಮಾಡಿದ್ದು ಆಯಿತು, ತಿಂದಿದ್ದು ಆಯಿತು. ನೆಕ್ಸ್ಟ್ ಡೇ ಫಸ್ಟ್ ಮಳೆ ಬಂತು. ನೇಚರ್ ಮಿಡ್ಲಲ್ಲಿ ಬರುತ್ತಲ್ಲ ಮಳೆ, ಅದು ಫೀಲ್ ಚೆನ್ನಾಗಿರುತ್ತೆ. ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ವಿದೌಟ್ ಮ್ಯೂಸಿಕ್. ಅದನ್ನು ನೀವು ಎಂಜಾಯ್ ಮಾಡಿ. ಎಲ್ರಿಗೂ ಗೊತ್ತಿರೋ ಹಾಗೆ ಮಂಗಳೂರಲ್ಲಿ ತುಂಬ ದೈವಗಳನ್ನ ನಂಬ್ತಾರೆ. ಅದರಲ್ಲಿ ಅಂಗಾರ ಅನ್ನೋದು ಒಂದು. ಇದನ್ನು ಹಸು ಕರ ಹಾಕ್ದಾಗ ಅಥವಾ ಹಸುನ ಆರೋಗ್ಯಕ್ಕೋಸ್ಕರ ನಂಬ್ತಾರೆ. ಸೊ ಅಜ್ಜ ಅವ್ರ ಮೊಮ್ಮಕ್ಕಳನ್ನ ಕರ್ಕೊಂಡೋಗಿ ಅದನ್ನೇ ಇನ್ಮೇಲೆ ಮಾಡ್ತಾ ಇದ್ದಾರೆ. ಈ ವಂಡರ್ಫುಲ್ ಸನ್ಸೆಟ್ ಜೊತೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ಸಚ್ ವೀಡಿಯೋಸ್.